ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಹೊಸ ಕ್ಷೇತ್ರಕ್ಕೆ ಬಂದಿದ್ದೀನಿ. ಈ ಕ್ಷೇತ್ರದ ಹೆಸರು ಶ್ರೀರಾಮ ಕ್ಷೇತ್ರ ಅಂತ. ಸೊ ಇದು ಬಂದು ತ್ರಿಶೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಈ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಇದೇ ದೇವಸ್ಥಾನ. ಇದೆಲ್ಲ ದೇವಸ್ಥಾನ ಪ್ರಾಂಗಣದಲ್ಲಿರುವಂಥ ಅಂಗಡಿಗಳು. ಒಳಗಡೆ ನಾವು ಶ್ರೀರಾಮನ ದರ್ಶನ ಮಾಡಿದ್ವಿ. ಸೊ ಈ ಟೆಂಪಲ್ ಬಂದು ಡೆಡಿಕೇಟೆಡ್ ಟು ಶ್ರೀರಾಮಚಂದ್ರನಿಗೆ ಮಾತ್ರ. ಸೊ ಮತ್ತು ಒಳಗಡೆ ಶ್ರೀರಾಮನ ಜೊತೆಗೆ ಶ್ರೀಕೃಷ್ಣ ಮತ್ತು ಅಯ್ಯಪ್ಪ ಸ್ವಾಮಿ ಇದ್ದಾರೆ. ಸೊ ಮತ್ತು ಈ ದೇವಸ್ಥಾನ ಒಳಗಡೆ ವೃತ್ತಾಕಾರದಲ್ಲಿದೆ, ಅಂದರೆ ಸರ್ಕಲಲ್ಲಿದೆ. ಸೊ ಸರ್ಕಲಲ್ಲಿರೋದು. ಆಮೇಲೆ ಒಳಗಡೆ ತುಂಬ ಚೆನ್ನಾಗಿರೋ ಪೇಂಟಿಂಗ್ಸ್ ಕೂಡ ಇದೆ. ಸೊ ಈ ಕಡೆ ಬಂದಾಗ ಈ ದೇವಸ್ಥಾನ ಮಾತ್ರ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್ ಅಂತಲೂ ಹೇಳ್ತಾರೆ. ಸೊ ಬನ್ನಿ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಆ ದೇವಸ್ಥಾನ ಯಾವುದು ಏನು ಅಂತ ತೋರಿಸ್ತೀನಿ. ಸೊ ನಾವಿವಾಗ ಕೂಡಲಮಾಣಿಕ್ಯಂ ಶ್ರೀ ಭರತ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸೊ ಈ ಟೆಂಪಲ್ ಬಂದು ಭರತನಿಗೆ ಅಂತಲೇ ಡೆಡಿಕೇಟ್ ಆಗಿರೋಂಥ ಟೆಂಪಲ್ಲು. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಟೆಂಪಲ್ ಎಂಟ್ರೆನ್ಸು. ಇಲ್ಲೇ ಪಾರ್ಕಿಂಗ್ ಕೂಡ ಇದೆ, ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಆ್ಯಂಡ್ ಆ ಕಡೆಯಿಂದ ಬಂದಿದ್ದು ಮೇನ್ ರೋಡು. ಆ್ಯಂಡ್ ರಾಮಕ್ಷೇತ್ರದಿಂದ ಇಲ್ಲಿಗೆ ಬರೋದಕ್ಕೆ 16 ಕಿಲೋಮೀಟರ್ಸ್ ಆಗುತ್ತೆ. ಒಳಗಡೆ ಫೋಟೋಗ್ರಫಿ ಅಲ್ಲೋ ಇಲ್ಲ. ಒಳಗಡೆ ದರ್ಶನ ಮಾಡ್ಕೊಂಬಂದು ನಾನು ನಿಮಗೆ ತಿಳಿಸ್ತೀನಿ ಹೇಗಿದೆ ಏನು ಅಂತ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸು. ಒಳಗಡೆ ಇಲ್ಲಿ ಪೇಂಟಿಂಗ್ ತುಂಬ ಚೆನ್ನಾಗಿದೆ ನೋಡಿ. ಸೀತಾ, ರಾಮ, ಲಕ್ಷ್ಮಣ, ಆಂಜನೇಯ ಸ್ವಾಮಿ. ಇದು ದೇವಸ್ಥಾನ. ಇದು ದೇವಸ್ಥಾನದ ಕಲ್ಯಾಣಿ. ಇದು ದೇವಸ್ಥಾನದ ಪ್ರಾಂಗಣ. ನಾವು ಒಳಗಡೆ ಭರತ ದೇವನ ಒಂದು ದರ್ಶನ ಮಾಡಿದ್ವಿ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಆ್ಯಕ್ಚುಲಿ ಇಲ್ಲಿ ಒಂದು ಮಾಣಿಕ್ಯ ಇತ್ತಂತೆ. ಸೊ ಮತ್ತು ಒಂದು 100 ವರ್ಷಗಳ ಹಿಂದೆ ಇನ್ನೊಂದು ಮಹಾರಾಜನ ಹತ್ರ ಒಂದು ಮಾಣಿಕ್ಯ ಇತ್ತಂತೆ.
ಸೊ 2 ಮಾಣಿಕ್ಯಗಳಲ್ಲಿ ಯಾವುದು ತುಂಬ ಪ್ರಭಾವ ಆಗಿದೆ ಅಂತಂದಾಗ ಚೆಕ್ ಮಾಡಿದಾಗ ಈ ಮಾಣಿಕ್ಯ ಮತ್ತು ಮಹಾರಾಜನ ಮಾಣಿಕ್ಯ ಎರಡೂ ಮಿಲನವಾಗೋಗ್ಬಿಡುತ್ತೆ, ಅಂದರೆ ಸೇರ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಈ ಕ್ಷೇತ್ರ ಬಂದು ಡೆಡಿಕೇಟ್ಲಿ ಫಾರ್ ಭಾರತ ದೇವನಿಗೆ ಮಾತ್ರನೇ.